ಹಾಯ್ ಫ್ರೆಂಡ್, ಗುಡ್ ಮಾರ್ನಿಂಗ್. 5:30 ವಾಕ್ ಹೋಗಬೇಕು. ಇವಾಗ ನೀರು ತಗೋತಿದ್ದೀನಿ. ನೀರು ತಗೊಬಿಟ್ಟೆ ವಾಕ್ ಹೋಗೋದು. ನಾವು ವಾಕ್ ಮಾಡೋದ್ರಿಂದ ಎಲ್ಲಿ ಚೆನ್ನಾಗಿರುತ್ತೆ. ನಾನು ಫಸ್ಟ್ ವಾಕ್ ಮಾಡ್ತಿರ್ಲಿಲ್ಲ, ಪೀರಿಯಡ್ ಎಲ್ಲ ಪ್ರಾಬ್ಲಮ್ ಆಗ್ತಿತ್ತು. 2 ತಿಂಗಳು 2.5 ತಿಂಗಳಾದರೂ ಪೀರಿಯಡ್ ಆಗ್ತಿರ್ಲಿಲ್ಲ. ವಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮಂತ್ಲಿ ಕರೆಕ್ಟಾಗಿ ಆಗ್ತಿದೆ. ನಾನು ಡಾಕ್ಟ್ರ್ ಹತ್ರ ಎಲ್ಲ ತೋರಿಸ್ಬಿಟ್ಟು ಟ್ರೀಟ್ಮೆಂಟ್ ತಗೊಂಡಾಗ 1 ವರ್ಷ ಆಗ್ತಿದ್ದೆ. ಆಮೇಲೆ ಮತ್ತೆ ಅದೇ ಕಂಟಿನ್ಯೂ ಆಗೋದು. ಇವಾಗ ವಾಕ್ ಮಾಡಿದ್ಮೇಲೆ ರೆಗ್ಯುಲರಾಗಿ ಆಗ್ತಿದೆ. ಇನ್ನೂ 2 ಡೇಸ್ ಮುಂಚೆನೇ ಆಗ್ತಿದ್ದೀನಿ. ವಾಕ್ ಮಾಡಿ ಬಂದ್ಬಿಟ್ಟು ವಾಟರ್ ತಗೋತಿದ್ದೀನಿ. ವಾಟರೆಲ್ಲ ಕುಡ್ದಾದ್ಮೇಲೆ ಇವತ್ತು ಮಿಲ್ಕ್ ಏನೂ ತಗೊಳ್ಳಿಲ್ಲ. ತುಂಬ ಕೆಲಸ ಇತ್ತು, ತಿಂಡಿ ಎಲ್ಲ ಮಾಡಬೇಕಾಯ್ತು. ಇವತ್ತು ಚಪಾತಿ ಮಾಡಿದ್ದೆ. ಕೆಲಸಕ್ಕೆಲ್ಲ ಬಂದಿದ್ದರು, ಅವರಿಗೆಲ್ಲ ತಿಂಡಿ ಮಾಡಬೇಕಾಯ್ತು. ಅದಕ್ಕೆ ಟೈಮೇ ಸಿಗಲಿಲ್ಲ, ಅದಕ್ಕೆ ಮಿಲ್ಕ್ ತಗೊಳ್ಳಿಲ್ಲ. ಚಪಾತಿ ಕುಂಬಳಕಾಯಿ ಪಲ್ಯ ಮಾಡಿದ್ದೆ, ಚೆನ್ನಾಗಿತ್ತು. ನಾನು ಒಂದು ಚಪಾತಿ ಕುಂಬಳಕಾಯಿ ಪಲ್ಯ, ಮ್ಯಾಂಗೋ ಇತ್ತು, ಮ್ಯಾಂಗೋ ತಗೊಂಡೆ. ನಾನು ಏನಕ್ಕಪ್ಪ ಕೆಳಗಡೆ ಕೂತ್ಕೊಂಡು ಊಟ ಮಾಡೋದು ಅಂದರೆ, ಎನಿ ಟೈಮ್ ನಿಂತ್ಕೊಂಡೇ ಕೆಲಸ ಮಾಡ್ತಾಯಿರ್ತೀನಿ. ಅಡುಗೆ ಅಂತೆ, ತಿಂಡಿ ಅಂತೆ, ಪಾತ್ರೆ ಎಲ್ಲ ತೊಳೆಯೋದೆಲ್ಲ ನಿಂತ್ಕೊಂಡೆಯ. ಹಿಂದಿನ ಕಾಲದಲ್ಲೆಲ್ಲ ಒಲೆಗಳೆಲ್ಲ ಇತ್ತು, ನಿಂತು ಕೂತ್ಕೋತಿದ್ರು, ನಿಂತ್ಕೋತಿದ್ರು. ಇವಾಗ ಗರ್ಭಕೋಶದ ಪ್ರಾಬ್ಲಮ್ ಎಲ್ಲ ಬರ್ತಿದೆ ಲೇಡೀಸಿಗೆ, ಎನಿ ಟೈಮ್ ನಿಂತ್ಕೊಂಡೇ ಇರೋದ್ರಿಂದವ. ಯಾವಾಗಲೂ ನಿಂತ್ಕೊಂಡೇ ಇರ್ತೀವಿ. ಊಟ ತಿಂಡಿ ಮಾಡಬೇಕಾದ್ರೂ ಕೆಳಗಡೆ ಕೂತ್ಕೊಂಡು ಮಾಡಬೇಕು ಅಂತ ನಾನು ಮಾಡ್ತೀನಿ. ಇವಾಗ ಬಾಡಿ ವೆಯ್ಟ್ ಆದರೆ ಸಾಕು, ಮಂಡಿ ನೋವು, ಕಾಲು ನೋವು ಎಲ್ಲ ಬರ್ತೈತಿ. ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದ್ರೆ ಮೂಳೆಲ್ಲ ಸೌದಿದೆ ನಿಮಗೆ, ಮಂಡಿ ನೋವು ಅಂತ ಎಲ್ಲ ಹೇಳ್ತಾರೆ. ಅದ್ರ ಬದಲು ನಮ್ಮ ಹೆಲ್ತ್ ಬಗ್ಗೆ ನಾವೇ ಕೇರ್ ತೊಗೋಬೇಕಾಗುತ್ತೆ. ಅದರಿಂದ ಕೆಳಗಡೆ ಕೂತ್ಕೋತೀನಿ. ನನಗೆ ಯಾವಾಗ ಫ್ರೀ ಸಿಗುತ್ತೋ ಅವಾಗೆಲ್ಲ ಕೆಳಗಡೆನೇ ಕೂತ್ಕೊಂಡು ಏನಾರು ಕೆಲಸ ಮಾಡೋದಿದ್ರು ಕೆಳಗಡೆನೇ ಕೂತ್ಕೊಂಡು ಮಾಡ್ತೀನಿ. ನಾನು ತರಕಾರಿ ಹೆಚ್ಚೋದು ಎಲ್ಲ ಮಾಡೋದೆಲ್ಲ ಕೂತ್ಕೊಂಡು ಕೆಳಗಡೆನೇ ಮಾಡೋದು. ಆಮೇಲೆ ಏನಿದ್ರೂ ನಿಂತ್ಕೊಂಡು ಕೆಲಸ ಮಾಡೋದೆಲ್ಲ ಮಾಡ್ತೀನಿ. ಬೆಳಗ್ಗೆ ತಿಂಡಿ ಮಾಡಿ ಹೊಲ್ದ ಹತ್ರ ಎಲ್ಲ ಕೊಟ್ಕಳಿಸಿ, ನನ್ನ ಮಗನ ಸ್ಕೂಲಿಗೆ ರೆಡಿ ಮಾಡಿ, ಅವನ ಟಿಫನ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಮುಗಿಸೋ ಅಷ್ಟರೊಳಗೆ ನಂದು 10 ಗಂಟೆ ಆಗೋಯಿತು. ತಿಂಡಿ ಎಲ್ಲ ಮುಗಿಸಿ ನಾನು ಪಾತ್ರೆ ಎಲ್ಲ ತೊಳೆದು ಮನೆ ಕ್ಲೀನ್ ಮಾಡಿ ಅಡುಗೆಗೆ ರೆಡಿ ಮಾಡೋ ಅಷ್ಟರೊಳಗೆ 12 ಗಂಟೆ ಆಗೇ ಹೋಗ್ಬಿಟ್ಟಿರುತ್ತೆ. ಇವತ್ತು ಊಟಕ್ಕೆ ಮಸಪ್ ಸಾಂಬಾರು, ರೈಸು ಮತ್ತು ಮುದ್ದೆ ಮಾಡಿದ್ದೆ. ನನಗೆ ಬೀನ್ಸ್ ಪಲ್ಯ ಮಾಡ್ಕೊಂಡೆ. ಮಸಪ್ ಸಾಂಬಾರಿಗೆ ಬೆಂಡೆಕಾಯಿ ಫ್ರೈ ಮಾಡಿದ್ದೆ. ಮ್ಯಾಂಗೋ ಇತ್ತು, ಮ್ಯಾಂಗೋ ತಗೊಂಡೆ. ನನಗೆ ಇಷ್ಟು ಲಂಚ್ ಸಾಕಾಯಿತು. ಇಷ್ಟು ಕೆಲಸ ಎಲ್ಲ ಮಾಡಿದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಕೆಲಸ ಮುಗಿಸೋ ಅಷ್ಟರೊಳಗೆ ನನ್ನ ಮಗ ಬರ್ತಾನೆ. ಊರಲ್ಲಿದ್ದಾಗೆಲ್ಲ ನೀರೆಲ್ಲ ತರಬೇಕಾಯ್ತು. ನೀರು ಬಿಟ್ಟಾಗ ಮನೆಗೆ ನೀರು ಬರ್ತಿರಲಿಲ್ಲ. ಆವಾಗ ಎಷ್ಟು ಕೆಲಸ ಮಾಡ್ತಿದ್ವಿ. ಇವಾಗ ಮನೆಯಲ್ಲೇ ಕೆಲಸ ಮಾಡೋದ್ರಿಂದ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇವಾಗ ನಾನು ವೀಡಿಯೋ ಎಲ್ಲ ಮಾಡಿ ಎಡಿಟ್ ಮಾಡಿ ಅದಕ್ಕೆ ಟೈಮ್ ಹೋಗುತ್ತೆ. ನಂಗೆ ಟೈಮ್ ಆಗಿದೆ ಅನ್ನೋದೇ ಗೊತ್ತಾಗಲ್ಲ, ಸಂಜೆನೇ ಆಗೋಗ್ಬಿಟ್ಟಿರುತ್ತೆ. ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡೋ ಅಷ್ಟರೊಳಗೆ ಅಲ್ಲೇ ಟೈಮ್ ಆಯಿತು. ಸಂಜೆ 6:30 ಅಷ್ಟರೊಳಗೆ ಡಿನ್ನರ್ ತಗೊಳ್ಳೋದು. ಏನು ಮಾಡಬೇಕು ನನಗೊಬ್ಳಿಗೆ ಅಂತ ಸ್ವಲ್ಪ ಏನಾದ್ರು ಕಟ್ಲೆಟ್ ಥರ ಮಾಡ್ಕೊಳ್ಳೋಣ ಅಂದ್ಕೊಂಡು ಆಲೂಗಡ್ಡೆ ಇತ್ತು. ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗ್ಕೊಬಿಟ್ಟು ಅದನ್ನೆಲ್ಲ ತುರ್ಕೊಂಡೆ. ಸ್ವಲ್ಪ ಕ್ಯಾರೆಟು, ಈರುಳ್ಳಿ, ಸಾಂಬಾರು ಸೊಪ್ಪು, ಮೆಂತ್ಯ ಸೊಪ್ಪೆಲ್ಲ ತಗೊಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ರವೆ ಹಾಕಿ, ಒಂದು ಸ್ವಲ್ಪ ಮೊಸರು ಹಾಕಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಿ ಬಂದು ಪೂಜೆ ಎಲ್ಲ ಮುಗಿಸಿ ಆಮೇಲೆ ಬಂದು ಟೈಮ್ ಆಗಿತ್ತು, ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ. ನನ್ನ ಮಗನೂ ಕೇಳಿದೆ, ನಿನ್ನೆ ಬೇರೆ 2 ಮಾಡಿದ್ದೀನಿ, ಬೇಡ ಅಂದ್ಬಿಟ್ಟು ಆಮೇಲೆ ಬಂದು ತಿಂದ ಅಂತ. ಇಲ್ಲ ಬೇಡ ಅಂತ ಅಂದ. ಇವತ್ತು ಸ್ಕೂಲಿಂದ ಬಂದಿರ್ತಾನಲ್ಲ, ಅದಕ್ಕೆ ಕೇಳ್ಬಿಡ್ತೀನಿ. ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಮಕ್ಕಳಿಗೆ. ಅವನು ಇದಕ್ಕಿಂತ ಸ್ನ್ಯಾಕ್ಸ್ ಏನಾರು ಕೇಳ್ತಿರ್ತಾನೆ, ಚಾಕ್ಲೇಟು, ಬಿಸ್ಕೆಟ್ ಈ ಥರವ. ಅವನಿಗೆ ಜಾಸ್ತಿ ನಾವೇನೂ ಹೊರ್ಗಡೆದು ಕೊಡಿಸಲ್ಲ, ಮನೆಯಲ್ಲೇ ಮಾಡಿರೋದನ್ನೇ ಕೊಡೋದು. ನನಗೆ ಮಾಡಿರೋದಕ್ಕಿಂದಿರೋದನ್ನೇ ಅವನಿಗೂ ಒಂದು ಸ್ವಲ್ಪ ಕೊಡ್ತೀನಿ ತಿನ್ನು ಅಂತ. ಮತ್ತು ಅವ್ರ ಫ್ರೆಂಡೆಲ್ಲ ಆಟ ಆಡೋಕ್ಕೆ ಬಂದಿದ್ದರು, ಅದಕ್ಕೆ ಅವನು ಅರ್ಜೆಂಟಲ್ಲಿ ಹೋಗ್ಬಿಟ್ಟ. ನಾನಿಲ್ಲ ಹೋಗ್ತೀನಿ ಅಮ್ಮ, ಬೇಡ ನನಗೆ ಅಂತ. ನನಗೆ ಅನ್ನಿಸ್ತಾ ಇರುತ್ತೆ, ದಪ್ಪ ಆಗೋದೇನಪ್ಪ, ಹೇಗೆ ದಪ್ಪ ಆಗ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಸಣ್ಣ ಆಗೋದಕ್ಕೆ ಎಷ್ಟು ಎಫರ್ಟ್ ಹಾಕ್ಬೇಕಪ್ಪ. ಸ್ವಲ್ಪ ದಿನ ಅಷ್ಟೇ, ನಾವು ಇನ್ನು ಊರಿಗೆ ಹೋಗ್ತೀವಿ. ಹೊಲ್ದ ಹತ್ರನೇ ಮನೆ ಮಾಡ್ತಿದ್ದೀವಲ್ಲ, ಅಲ್ಲೇ ಇರ್ತೀವಿ. ಆವಾಗ ತುಂಬ ಕೆಲಸ ಆಗುತ್ತೆ. ಹೊಲ್ದ ಹತ್ರನೂ ಹೋಗ್ಬೇಕಾಗುತ್ತೆ. ಹುಳ ಎಲ್ಲ ಬಂದಾಗ ಮನೆಯಲ್ಲೂ ಕೆಲಸ ಎಲ್ಲ ಮಾಡಬೇಕಾಗುತ್ತೆ. ಆವಾಗ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು ಕಟ್ಲೆಟ್ಟಿಗೆ ಏನೂ ಮಾಡಿಲ್ಲ ನಾನು. ಹಾಗೆ ತಗೋತೀನಿ, ಚೆನ್ನಾಗಿರುತ್ತೆ. ಬೇಕು ಅಂದರೆ ಟೊಮೊಟೊ ಕೆಚಪ್ ಹಾಕಿದರೆ ಇರುತ್ತೆ, ತಿನ್ಬೋದು. ನಾನಿಲ್ಲ ಹಾಗೆ ತಗೋತೀನಿ, ಹಾಗೆ ಚೆನ್ನಾಗಿರುತ್ತೆ. ಚೆನ್ನಾಗಿತ್ತು, ತುಂಬ ಟೇಸ್ಟಾಗಿತ್ತು. ಉಪ್ಪಿಟ್ಟೆಲ್ಲ ಉಳಿದ್ರೆ ಈ ಥರ ಮಾಡ್ಕೊಬೋದು, ರೊಟ್ಟಿ ಮಾಡ್ಕೊಬೋದು, ಈ ಥರ ಕಟ್ಲೆಟ್ ಎಲ್ಲ ಮಾಡ್ಕೊಬೋದು. ಉಪ್ಪಿಟ್ಟು ಉಳಿದ್ರೂ ನಾನು ಆವಾಗವಾಗ ಮಾಡ್ತಾ ಇರ್ತೀನಿ ಏನಾದರೂ ಒಂದು. ಇಲ್ಲ ರೊಟ್ಟಿ ಮಾಡಿದರೆ ಮಸಾಲೆ ರವೆ ರೊಟ್ಟಿ ಆಗೋಗ್ಬಿಡುತ್ತೆ. ಕಟ್ಲೆಟ್ ಏನಾದರೂ ಮಾಡ್ಕೊಬೋದು ಈ ಥರ. ಕಟ್ಲೆಟ್ ಜೊತೆಗೆ ಒಂದು ಹಾಫ್ ಆಯಿಲ್ ಮಾಡ್ಕೊಂಡೆ, ಎಗ್ ಮಾಡ್ಕೊಳ್ಳೋಣ ಅಂತ. ಇವತ್ತು ನೈಟ್ ಡಿನ್ನರಿಗೆ ಕಟ್ಲೆಟ್ಟು, ಆಮ್ಲೆಟ್ ತೊಗೊಂಡೆ. ಮ್ಯಾಂಗೋ ಏನು
ತಗೊಳ್ಳಿಲ್ಲ. ಮ್ಯಾಂಗೋ ಜಾಸ್ತಿ ತಿನ್ನಬೇಡ, ಕೆಮ್ಮೇನಾದರೂ ಆಗುತ್ತೆ, ಜ್ವರ ಏನಾದ್ರು ಬರುತ್ತೆ ಅಂತ ಹೇಳಿದರು. ಅದಕ್ಕೆ ತಗೊಳಕ್ಕೆ ಹೋಗಲಿಲ್ಲ. ಇದೆಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಪಾತ್ರೆ ಇದ್ದು ತೊಳೆದ್ಬಿಟ್ಟು ವಾಕ್ ಹೋಗೋಣ ಅಂತ ವಾಕ್ ಹೋಗಬೇಕು ಇವಾಗ. ಅದೆಲ್ಲ ಮುಗಿಸ್ಬಿಟ್ಟು ವಾಕ್ ಹೋಗ್ತೀನಿ. ಚೆನ್ನಾಗಿತ್ತು ಕಟ್ಲೆಟು. ನೀವು ಒಂದು ಸತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈ ಥರ ಏನಾದರೂ ವೆರೈಟಿ ಮಾಡ್ತಾನೆ ಇರಬೇಕು ಮನೆಯಲ್ಲಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಆವಾಗ. ನನ್ನ ಮಗ ಇರಲಿಲ್ಲ, ಆಟ ಆಡೋದಕ್ಕೆ ಹೋಗಿದ್ದಾನೆ. ಅವನೇನಾದ್ರು ಇದ್ದಿದ್ರೆ ಕೊಡಮ್ಮ ಒಂಚೂರು ಟೇಸ್ಟ್ ನೋಡ್ತೀನಿ ಅಂತೆಲ್ಲರೂ ನೋಡೋನು. ಆಮೇಲೆ ನೋಡಿ ಚೆನ್ನಾಗಿದ್ರೆ ಇಸ್ಕೊಬಿಟ್ಟು ತಿಂದ್ಬಿಡೋನು, ನಿನ್ನೆ ಥರ ಮಾಡೋನು. ಇವಾಗ ನಾವು ಬೇಗ ತಿನ್ನೋದ್ರಿಂದ ನೈಟ್ ಬೇಗ ಏನಾದರೂ ಹೊಟ್ಟೆ ಹಸಿವೆ ಥರ ಆದರೆ ಫ್ರೂಟ್ಸ್ ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಏನಾರು ತೊಗೋಬೇಕು. ಇಲ್ಲ ಮೊಳಕೆ ಕಟ್ಟಿರೋ ಕಾಳಿದ್ರೆ ಏನಾರು ತೊಗೊಳ್ಳಿ. ನಾನೇನು ತಗೊಳಕ್ಕೆ ಹೋಗಲ್ಲ, ನನಗೆ ಇಷ್ಟೇ ಫ್ರೂಟ್ಸ್ ಸಾಕಾಗುತ್ತೆ. ನಿಮಗೇನಾದ್ರು ಬೇಕು ಅಂದರೆ ಆ ಥರ ತೊಗೊಳ್ಳಿ, ಸರಿ ಹೋಗುತ್ತೆ ಆವಾಗ ಫುಡ್ಡು. ಇಲ್ಲ ನನಗೆ ಅಷ್ಟು ಬೇಗ ತಿನ್ನೋದಕ್ಕಾಗಲ್ಲ ಅಂದರೆ ಒಂದು 8 ಗಂಟೆ ಅಷ್ಟರೊಳಗೆ ತಗೊಳ್ಳಿ, ಅವಾಗ ಸರಿ ಹೋಗುತ್ತೆ. ರೈಸ್ ಏನು ತಗೊಳಕ್ಕೆ ಹೋಗಬೇಡಿ. ಮುದ್ದೆ ಈ ಥರ ಮೊಳಕೆ ಕಟ್ಟಿರೋ ಕಾಳು, ಇಲ್ಲಾಂದರೆ ವೆಜಿಟೇಬಲ್ಸು, ಇಲ್ಲ ಫ್ರೂಟ್ಸ್ ಏನಾರು ತೊಗೋಬೇಡಿ, ಸರಿ ಹೋಗುತ್ತೆ ಇವಾಗ. ಊಟ ಆದ ತಕ್ಷಣ ಮಲ್ಕೋಬಾರ್ದು, ಡೈಜೆಷನ್ ಆಗೋಲ್ಲ. ಊಟ ಆದ ತಕ್ಷಣ ವಾಕ್ ಮಾಡಬಾರ್ದು, ಅದು ಡೈಜೆಷನ್ ಆಗೋಲ್ಲ. 1/2 ಅವರ್ ಬಿಡಬೇಕು, 1/2 ಅವರ್ ಬಿಟ್ಮೇಲೆ ವಾಕ್ ಮಾಡಬೇಕು. ನೀವು ಊಟ ಆದ ತಕ್ಷಣ ಸ್ವಲ್ಪ ಮಲ್ಕೊಳ್ಳೋದನ್ನು ಅವಾಯ್ಡ್ ಮಾಡಿ, ಆವಾಗ ಅದೇ ಸರಿ ಹೋಗುತ್ತೆ. ಇವತ್ತು ನಾನು ಬೇಗನೆ ತಗೊಬಿಟ್ಟೆ, 6:30 ಅಷ್ಟರೊಳಗೆ ತಗೊಬಿಟ್ಟೆ. ವಾಕ್ ಹೋಗೋಣ ಅಂತ 7 ಗಂಟೆ ತನಕ ವಾಕ್ ಮಾಡೋಣ ಅಂತ ಹೋದೆ. ಇವತ್ತು ನನ್ನ ಮಗ ಬೇರೆ ಇರಲಿಲ್ಲ, ಆಟ ಆಡೋಕ್ಕೆ ಬೇರೆ ಹೋಗಿದ್ದ. ಮೇಲ್ಗಡೆ ಬಂದು ಬಾರಮ್ಮ ಅಂತ ಕರೆಯೋರು ಇರೋಲ್ಲ ಅಂತ ಬೇಗ ತಿಂದ್ಬಿಟ್ಟು ವಾಕ್ ಹೋದೆ. ನಮ್ಗೆ ಒಂದೊಂದು ಸತಿ ಅನಿಸುತ್ತೆ, ಯಾರಪ್ಪ ಡೈಲಿ ವಾಕ್ ಮಾಡ್ತಾರೆ ಅಂತವ. ಒಂದೊಂದು ಸತಿ ದಪ್ಪ ಆಗಿರೋದು ನೋಡಿದರೆ ಅಪ್ಪ ವಾಕ್ ಮಾಡಿ ಸಣ್ಣ ಆಗಿಬಿಟ್ರೆ ಸಾಕಪ್ಪ ಅನಿಸುತ್ತೆ. ಅದರಿಂದ ವಾಕ್ ಮಾಡ್ತೀನಿ, ಸಣ್ಣ ಆಗೋ ತನಕ ಮಾಡ್ತೀನಿ. ಆಮೇಲೆ ಏನು ಇಷ್ಟೊಂದು ಜಾಸ್ತಿ ಹೆವಿಯಾಗಿ ಮಾಡೋಕ್ಕೆ ಹೋಗಲ್ಲ, ಸ್ವಲ್ಪ ಲೈಟಾಗಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಡಯೆಟ್ಟು, ಸ್ವಲ್ಪ ವಾಕ್ ಮಾಡಿದರೆ ಸಾಕಾಗುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಯಾರ್ಯಾರು ಸಣ್ಣ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರಿಗೆಲ್ಲ ಆಲ್ ದ ಬೆಸ್ಟ್. ಬಾಯ್, ಟೇಕ್ ಕೇರ್.